ಗದಗ ಜಿಲ್ಲಾ ರೋಣ ತಾಲೂಕಿನ ತಳ್ಳಿಹಾಳ ಗ್ರಾಮದಲ್ಲಿ ದಿನಾಂಕ 6-10-2026ರಂದು ಶ್ರೀಗೆ ಹುಣ್ಣಿಮೆಯ ಪ್ರಯುಕ್ತ ಶ್ರೀ ಹುಲಿಗೆಮ್ಮಾದೇವಿ ದೇವಸ್ಥಾನಕ್ಕೆ ಪಾದಯಾತ್ರೆ ಹೊರಟಿದ್ದ ಸಂದರ್ಭದಲ್ಲಿ ಅಪಘಾತಕ್ಕೀಡಾಗಿ ಸಾವನ್ನಪ್ಪಿದ ಅನ್ನಪೂರ್ಣ ಕಳಕಪ್ಪ ಮ್ಯಾಗೇರಿ, ಶರಣಪ್ಪ ಕಳಕಪ್ಪ ಮ್ಯಾಗೇರಿ, ಪ್ರಕಾಶ್ ಅಶೋಕ ಮಾಡಲಗೇರಿ ಇವರ ವಾರಸುದಾರರಿಗೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ತಲಾ 2 ಲಕ್ಷಗಳಂತೆ ಪರಿಹಾರದ ಚೆಕ್ ವಿತರಿಸಲಾಯಿತು. 3 ಜನರಿಗೆ ಒಟ್ಟು 6 ಲಕ್ಷದ ಚೆಕ್ ಅನ್ನು ವಿತರಣೆ ಮಾಡಿದ್ರು. ಈ ಸಂದರ್ಭದಲ್ಲಿ ಐಎಸ್ ಪಾಟೀಲ್, ಮಾಜಿ ಅಧ್ಯಕ್ಷರು, ಕೆಸಿಸಿಸಿ ಬ್ಯಾಂಕ್ ಧಾರವಾಡ, ಯೂಸುಫ್ ಇಟ್ಗಿ, ಬಸವರಾಜ್ ನವಲಗುಂದ, ತಹಶೀಲ್ದಾರ್ ನಾಗರಾಜ್, ಈರಣ್ಣ ಯಾಳ್ಗಿ, ಎಚ್ಎಸ್ ತಾಳಿ, ಎಚ್ಚಲಗೌಡ, ಗೋವಿಂದಗೌಡ್ರ, ತಳ್ಳಿಹಾಳ, ಕೊತ್ತಬಾಳ, ಮುಗುಳಿ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರುದ್ರಪ್ಪ ಹೆಬ್ಬಳ್ಳಿ, ಎನ್ಕೆಎಸ್ ಟಿವಿ4 ರೋಣ. ನಾನು ನೋಡಿಲ್ಲ, ಆದ್ರೂ ಕೂಡ ಈ ಒಂದು ಗ್ರಾಮದಲ್ಲಿ ಆಗಿರುವಂಥ 3 ಒಂದು ಸಾವನ್ನ ಏನೋ ಒಂದು ಸ್ವಲ್ಪ ಅವರಿಗೆ ಆ ಒಂದು ಪರಿಹಾರಕ್ಕೆ ಒಂದು ಸಣ್ಣದಾದ ಮೊತ್ತ ಕೂಡ ಅವ್ರಿಗೆ ಏನೋ ಒಂದು ಹೆಲ್ಪ್ ಆಗುತ್ತೆ. ಆಮೇಲೆ ಏನು ದುಡಿಮೆ ಮಾಡುವಂಥ ವ್ಯಕ್ತಿನ ಕಳ್ಕೊಂಡಿರುವಾಗ ಅವರಿಗೆ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಅವರು ಅಲ್ಲಿ ಸರ್ಕಾರದ ಹಂತಕ್ಕೆ ತಗೊಂಡೋಗಿ ಅಲ್ಲಿಂದ ಪ್ರತಿ ಒಬ್ಬ ಏನು ಮೃತರ ಕುಟುಂಬಕ್ಕೆ 2 ಲಕ್ಷ ಅಂತೇಳಿ ಪರಿಹಾರಧನವನ್ನು ತಂದುಕೊಟ್ಟಿದ್ದಾರೆ. ಅದನ್ನ ಇವತ್ತು ಮೊನ್ನೆ ಶಾಸಕರ ಮುಖಾಂತರನೇ ತಮಗೆ ಕೊಡ್ತೀವಿ. ದಯವಿಟ್ಟು ಅದನ್ನೇ ದೊಡ್ಡದಾಗಿ ತಿಳ್ಕೊಂಡು ಈ ಸರ್ಕಾರದ್ದು ಆಮೇಲೆ ಶಾಸಕರ ಒಂದು ಶ್ರಮದಿಂದ ಈ ಸಿಕ್ಕಿರುವಂತ ಇದನ್ನ ಬಳಸ್ಕೊಂಡು ದಯವಿಟ್ಟು ಏನು ಆಗಿರೋದನ್ನ ಆದಷ್ಟು ಮರೆಯೋಕ್ಕೆ ಪ್ರಯತ್ನ ಪಟ್ಟು ಮುಂದಿನ ಏನು ಮಕ್ಕಳು ಇರುವಂಥದ್ದನ್ನ ಸಾಕೊಂಡು ಒಂದು ಒಳ್ಳೆಯ ಜೀವನ ನಡೆಸೋ ನಿಟ್ಟಿನಲ್ಲಿ ತಾವುಗಳು ಹೋಗಿ ಅಂತ ಹೇಳಿ ನಾನು ಏನು ಚೆಕ್ಕನ್ನು ನಮ್ಮ ಶಾಸಕರ ಮುಖಾಂತರ ತಮಗೆ ಕೊಡಿಸ್ತೀನಿ.